ನಮಸ್ಕಾರ. ಶ್ರೀಮಾತ್ರೆ ನಮಃ. ನಿಮ್ಮನ್ನೆಲ್ಲ ನೋಡಿ ತುಂಬಾ ದಿನ ಆಯಿತು. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ಮಾಘ ಪೂರ್ಣಿಮಾ. ಇಲ್ಲಿ ಅಮೆರಿಕಾದಲ್ಲಿ ಕ್ಯಾಲಿಫೋರ್ನಿಯಾನಲ್ಲಿ 31ನೇ ತಾರೀಕು ಶನಿವಾರ ಸಂಜೆ ಹುಣ್ಣಿಮೆ ಸ್ಟಾರ್ಟ್ ಆಗಿದೆ. ನಾನು ಬ್ಯಾಕ್ಯಾರ್ಡ್ಗೆ ಹೋಗಿ ಹುಣ್ಣಿಮೆ ಚಂದ್ರನ್ನ ದರ್ಶನ ಮಾಡ್ಕೊಂಡು ಬಂದೆ. ಇಂದು ಲಲಿತಾ ಜಯಂತಿ. ದೇವಿ ಭಂಡಾಸುರನನ್ನ ವಧೆ ಮಾಡೋದಕ್ಕೋಸ್ಕರ ಚಿತ್ ಅಗ್ನಿಕುಂಡದಲ್ಲಿ ಆವಿರ್ಭವಿಸಿ ಬಂದ ದಿನ. ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ಲಲಿತಾ ಸಹಸ್ರನಾಮದ ಬಗ್ಗೆ ಈ ನಮ್ಮ ಸಂಭಾಷಣೆನ ಮುಂದುವರಿಸೋದ್ರಲ್ಲಿ ನನಗೆ ತುಂಬಾ ಸಂತೋಷ. ಹೋದ್ ಸಾರ್ತಿ ಉದ್ಯದ್ಭಾನು ಸಹಸ್ರಾಭ ಅನ್ನೋ ನಾಮದ ಜೊತೆ ನಾವು ನಿಲ್ಸಿದ್ವಿ. 1000 ಸೂರ್ಯ ಪ್ರಕಾಶದೊಂದಿಗೆ ದೇವಿ ಪ್ರಜ್ವಲಿತವಾಗಿ ಆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಆಕಾಶದಲ್ಲಿ ಅರುಣ ವರ್ಣದ ರೂಪದಲ್ಲಿ ತೋರಿಸ್ಕೋತಾಳೆ. ಆ ಹೊಳಪಿನ ಜೊತೆ ಅವಳು ಆ ಚಿತ್ ಅಗ್ನಿಕುಂಡದಿಂದ ಆಚೆ ಬರ್ತಾ ಇದ್ದಾಳೆ ಅನ್ನೋ ನಾಮದ ಜೊತೆ ನಾವು ನಿಲ್ಸಿದ್ವಿ. ಈ ಬೆಳಗಿನ ಜಾವದಲ್ಲಿ ದೇವಿಯ ಅರುಣ ವರ್ಣವನ್ನ ಆಕಾಶದಲ್ಲಿ ನೋಡಿ ಅವಳನ್ನ ಧ್ಯಾನ ಮಾಡೋರಿಗೆ ದೇವಿ ಕ್ರಿಯಾಶಕ್ತಿಯನ್ನ ಹೆಚ್ಚಿಸ್ತಾಳೆ. ನೆಕ್ಸ್ಟ್ ನಾಮ ಅದನ್ನೇ ನಮಗೆ ಹೇಳ್ತಾ ಇದೆ. ದೇವಿ ಚತುರ್ಬಾಹು ಸಮನ್ವಿತ. ಅವಳಿಗೆ 4 ಕೈಗಳಿವೆ. ಕೈಗಳು ಕ್ರಿಯಾಶಕ್ತಿಯ ಪ್ರತೀಕ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಮೊದಲು ನಮಗೆ ಬೇಕಾಗಿರುವುದು ನಮ್ಮ ಕೈಗಳು. ಒಂದು ಕೆಲಸನ ಮಾಡಬೇಕು ಅಂದ್ರೆ ಮೊದಲು ಅದನ್ನ ಮಾಡಬೇಕು ಅನ್ನೋ ಒಂದು ಆಸೆ ಬರಬೇಕು. ಅದು ಇಚ್ಛಾಶಕ್ತಿ. ಆಮೇಲೆ ಅದನ್ನ ಹೇಗ್ ಮಾಡೋದಪ್ಪ ಅನ್ನೋ ತಿಳುವಳಿಕೆ, ಅದು ಜ್ಞಾನಶಕ್ತಿ. 3ನೇದಾಗಿ ಅದನ್ನ ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಮಾಡೋದಿಕ್ಕೆ ಬೇಕಾದ ದೈಹಿಕ ಶಕ್ತಿ, ಆರ್ಥಿಕ ಶಕ್ತಿ ಅಥವಾ ಸಮಯ. ಈ ಜಗತ್ತಿನಲ್ಲಿ ಸಾಧನೆ ಮಾಡಿರುವ ಮಹಾಪುರುಷರುಗಳು ಯಾರೇ ಆಗಿರ್ಲಿ, ನೀವು ನೋಡಿದ್ರೆ ಮೋಸ್ಟ್ಲಿ ಅವರು ಬೆಳಗ್ಗೆ ಬೇಗ ಏಳೋರೆ ಆಗಿರ್ತಾರೆ. ಹಾಗೆ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆ ಆ ಅರುಣ ವರ್ಣದಲ್ಲಿ ಆಕಾಶವನ್ನ ಕಂಡು ಅದರಲ್ಲಿ ದೇವಿಯನ್ನ ಸ್ಮರಿಸೋರಿಗೆ ಅವಳು ಕ್ರಿಯಾಶಕ್ತಿಯನ್ನ ಹೆಚ್ಚಿಗೆ ಕೊಡ್ತಾಳೆ. ಚತುರ್ಬಾಹು ಸಮನ್ವಿತ. ಈ 4 ಅನ್ನೋ ನಂಬರ್ ಏನನ್ನ ಸೂಚಿಸುತ್ತೆ ಅಂತಂದ್ರೆ 4 ವೇದಗಳು, 4 ವರ್ಣಗಳು, 4 ಆಶ್ರಮಗಳು, ನಮ್ಮ ಲೈಫ್ ಸ್ಟೇಜಸ್, ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಮತ್ತೆ ಸನ್ಯಾಸ. ಹಾಗೇನೆ ಚತುರ್ವಿಧ ಅಂತಃಕರಣ, ನಮ್ಮ ಚಿತ್ತ, ಬುದ್ಧಿ, ಮನಸ್ಸು ಮತ್ತೆ ಅಹಂಕಾರ. ಹೀಗೆ ದೇವಿ ತನ್ನ 4 ಕೈಗಳಲ್ಲಿ ನಮ್ಮೆಲ್ಲರನ್ನ, ಇಡೀ ಜಗತ್ತನ್ನ ಹಿಡಿದಿಟ್ಕೊಂಡಿದ್ದಾಳೆ. ನಮ್ಮೆಲ್ಲರಿಗೂ ಅವಳೇ ಆಧಾರ. ಅದಕ್ಕೆ ಅವಳಿಗೆ ಒಂದು ಹೆಸರು ಸರ್ವಾಧಾರ. ಆದರೆ ಅವಳಿಗೆ ಯಾರ ಆಶ್ರಯವೂ ಬೇಕಿಲ್ಲ, ಯಾರ ಆಧಾರವೂ ಅವಳಿಗೆ ಬೇಕಿಲ್ಲ. ಅದಕ್ಕೆ ಅವಳಿಗೆ ಇನ್ನೊಂದು ಹೆಸರು ನಿರಾಧಾರ. ದೇವಿ ಆ ಬ್ರಹ್ಮ ಕೀಟ ಜನನಿ. ಬ್ರಹ್ಮ ಇಂದ ಹಿಡಿದು ಒಂದು ಚಿಕ್ಕ ಕೀಟದವರೆಗೂ ಅವಳೇ ತಾಯಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ನಮ್ಮೆಲ್ಲರನ್ನೂ ಅವಳು ಎತ್ತಿ ಹಿಡಿದಿಟ್ಕೊಂಡಿದ್ದಾಳೆ. ಹಾಗೇನೆ ನಾವೂನು ಅವಳ ಪಾದಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ಅವಳು ನಮ್ಮ ಪ್ರತಿಯೊಂದು ಕೋರಿಕೆಯನ್ನ, ನಮ್ಮ ಪ್ರತಿಯೊಂದು ಬಯಕೆನ, ನಮಗೆ ಇದು ಬೇಕು ಅಂತ ಅನಿಸಕ್ ಮುಂಚೆನೆ ಅವಳದನ್ನ ನೋಡ್ಕೊಂಡ್ಬಿಡ್ತಾಳೆ. ಅವಳು ನಮಗೆ ಯಾವಾಗ ಏನು ಕೊಡ್ಬೇಕೋ ಅದನ್ನ ಕರೆಕ್ಟ್ ಆಗಿ ಕೊಡ್ತಾಳೆ. ನಮಗ್ ಯಾವಾಗ ನಾವು ಅದನ್ನ ಇಷ್ಟಪಡ್ತೀವೋ ಅವಾಗಲ್ಲ, ಬಟ್ ಅವಳಿಗೆ ಸರಿಯಾಗಿ ಯಾವಾಗ ಕೊಡ್ಬೇಕು ಅಂತ ಅನ್ಸತ್ತೋ ನಮಗೆ ಆ ಸಮಯಕ್ಕೆ. ಈಗ ಈ 4 ಕೈಗಳಲ್ಲಿ ಅವಳು ಏನ್ ಹಿಡ್ಕೊಂಡಿದ್ದಾಳೆ? ಎಲ್ಲಾ ದೇವರುಗಳು ನಾವು ನೋಡಿದ್ರೆ ತಮ್ಮ ಕೈಗಳಲ್ಲಿ ಯಾವುದಾದ್ರೂ ಒಂದು ಮುದ್ರೆ, ಒಂದು ಅಭಯ ಹಸ್ತ ಅಥವಾ ವರದ ಹಸ್ತ, ಯಾವುದೋ ಒಂದು ಪೋಸ್, ಒಂದು ಪಾಸ್ಚರ್ ಅಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲಾಂದ್ರೆ ಅವರ ಕೈಯಲ್ಲಿ ಯಾವುದೋ ಒಂದು ಆಯುಧ ಇರುತ್ತೆ. ಇವಾಗ ನಮ್ಮ ಕೈಯಲ್ಲಿ ಏನಾದ್ರೂ ಒಂದು ಕೋಲು ಏನಾದ್ರೂ ಇತ್ತು ಅನ್ಕೊಳ್ಳಿ. ಬೆಳಗ್ಗೆ ನೀವು ಬೇಗ 5 ಗಂಟೆಗೆ ವಾಕಿಂಗ್ ಹೋಗ್ತೀರಾ. ಹಿಂದೆಗಡೆ ನಾಯಿಗಳು ಅಟ್ಟಿಸ್ಕೊಂಡ್ಬರುತ್ತೆ ಅಂತ ನೀವು ಒಂದು ಕೋಲ್ ತಗೊಂಡು ಹೋಗ್ತೀರಾ. ನಮ್ಮ ಕೈಯಲ್ಲಿ ಏನಾದ್ರೂ ಒಂದು ಆಯುಧ ಇದ್ರೆ ಅದು ಮೋಸ್ಟ್ಲಿ ನಮ್ಮನ್ನ ನಾವೇ ಕಾಪಾಡ್ಕೊಳ್ಳೋದಿಕ್ಕೆ ಅಥವಾ ಶತ್ರುವನ್ನ ಅಟ್ಯಾಕ್ ಮಾಡೋದಿಕ್ಕೋಸ್ಕರ ಇರುತ್ತೆ. ಆದರೆ ದೇವಿ ತನ್ನನ್ನ ತಾನು ಕಾಪಾಡ್ಕೊಳ್ಳೋದಿಕ್ಕೆ ಯಾವ ಆಯುಧನೂ ಇಟ್ಕೊಂಡು ನಮಗೆ ತೋರಿಸ್ಬೇಕಾಗಿಲ್ಲ.
ಆ ಪ್ರತಿಯೊಂದು ಆಯುಧನೂ ಏನೋ ಒಂದು ಸಂದೇಶವನ್ನ, ಒಂದು ಮೆಸೇಜ್ನ ನಮಗ್ ಕೊಡ್ತಾ ಇದೆ. ಅದೇನು ಅಂತ ತಿಳ್ಕೊಳ್ಳೋಣ. ದೇವಿಯ 4 ಕೈಗಳಲ್ಲಿ ಏನಿದೆ? ನೆಕ್ಸ್ಟ್ ನಾಮ ರಾಗಸ್ವರೂಪ ಪಾಷಾಢ್ಯ. ಪಾಶ ಅಂದ್ರೆ ಒಂದು ಉದ್ದವಾದ ಹಗ್ಗ. ಆ ಹಗ್ಗದ ಕೊನೆಯಲ್ಲಿ ನಾವು ಒಂದು ಲೂಪ್ ಮಾಡಿ ಒಂದು ಗಂಟು ಹಾಕಿರ್ತೀವಿ ಅಂತ ಅನ್ಕೊಳ್ಳಿ. ಅದನ್ನ ಇಂಗ್ಲಿಷಲ್ಲಿ ನೂಸ್ ಅಂತ ಕರಿತೀವಿ. ಆ ರೋಪ್ನ, ಆ ಹಗ್ಗನ ಹೀಗೆ ಹಾಕಿ ಬೇಟೆ ಆಡಬೇಕಾದ್ರೆ ಯಾವುದಾದ್ರೂ ಒಂದು ಪ್ರಾಣಿನ ಹಿಡಿದು ಎಳೆಯೋದು. ಈಗ ಗಣೇಶನ ಕೈಯಲ್ಲಿ ಪಾಶ ಇದೆ, ಯಮನ ಕೈಯಲ್ಲಿ ಪಾಶ ಇದೆ, ಹಾಗೆಯೇ ದೇವಿಯ ಕೈಯಲ್ಲೂ ಪಾಶ ಇದೆ. ಈ ಪಾಶ ಏನನ್ನ ಸೂಚಿಸ್ತಾ ಇದೆ? ನಾವು ನಮ್ಮ ಪ್ರತಿಯೊಂದು ಸಂಬಂಧವನ್ನ, ನನ್ನ ಗಂಡ, ನನ್ನ ಮಗ, ನನ್ನ ಮಗಳು, ನಮ್ಮ ಅಪ್ಪ ಅಮ್ಮ, ನನ್ನ ಅಕ್ಕ ತಂಗಿ, ಈ ಎಲ್ಲ ಸಂಬಂಧಗಳ ಮೇಲೆ ನಮಗೆ ಆಸೆ. ಆದ್ರೆ ಅತಿಯಾದ ಆಸೆ, ರಾಗ ಅನ್ನೋದು ಆ ಅತಿಯಾದ ಆಸೆ ಅನ್ನೋದನ್ನ ಸೂಚಿಸುತ್ತೆ. ರಾಗ ಅಂದ್ರೆ ಮೋಹ, ಡಿಸೈರ್. ಈ ಸಂಬಂಧಗಳ ಬಗ್ಗೆ ಎಲ್ಲ ನಾವು ಪ್ರೀತಿ ಇಟ್ಕೊಂಡಿರೋದು ತಪ್ಪಾ? ನಾವು ಅವ್ರಿಗೋಸ್ಕರ ಏನು ಮಾಡೋದೇ ಬೇಡ್ವಾ? ಹಾಗಲ್ಲ, ಇರ್ಬೇಕು, ಆದ್ರೆ ಎಷ್ಟಿರ್ಬೇಕೋ ಅಷ್ಟಿರ್ಬೇಕು. ಈಗ ಮಕ್ಕಳನ್ನ ನಾವು ಪ್ರೀತಿಯಿಂದ ಸಾಕಿ ಸಲಹಿ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ಎಲ್ಲ ಮಾಡ್ತೀವಿ. ಅವ್ರು ದೊಡ್ಡವರಾದ್ಮೇಲೆ ಓದಿಗೋಸ್ಕರ ಅಥವಾ ಕೆಲಸಕ್ಕೋಸ್ಕರ ಇಲ್ಲ ಮದ್ವೆ ಆಗಿ ಅವರು ಬೇರೆ ಕಡೆ ಹೋಗ್ತಾರೆ. ಆಗ ನಾವು ಆ ರೋಪನ್ನ ಲೂಸ್ ಬಿಡ್ಬೇಕು. ಇಲ್ಲ, ಇನ್ನೂ ನನಗೆ ಆಸೆ, ನನಗೆ ಬೇಕು ಬೇಕು ಅಂತ ನಾವು ಎಳಿತಾ ಎಳಿತಾ ಏನಾಗುತ್ತೆ ಅಂದ್ರೆ, ಈಗ ಒಂದು ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ. ಆ ನಾಯಿ ಕತ್ತಲ್ಲಿ ಒಂದು ಬೆಲ್ಟನ್ನ ಹಾಕಿ ಆ ಹಗ್ಗನ ಅದರ ಇನ್ನೊಂದು ತುದಿನ ನಮ್ ಕೈಯಲ್ಲಿ ಹಿಡ್ಕೊಂಡಿರ್ತೀವಿ ಅನ್ಕೊಳ್ಳಿ. ಕೈಯಲ್ಲಿ ಹಿಡ್ಕೊಳ್ದೆ ನೀವು ಅದನ್ನ ನಿಮ್ ಕುತ್ತಿಗೆಗೆ ಹಾಕಿ ಒಂದ್ ಗಂಟು ಹಾಕೊಂಡ್ರಿ ಅಂತ ಅನ್ಕೊಳ್ಳಿ. ಆ ನಾಯಿ ಓಡೋ ಸ್ಪೀಡ್ಗೆ ನಾವು ಓಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಆ ನಾಯಿ ಮುಂದೆ ಹೋದಷ್ಟು ನಿಮಗೆ ಆ ಹಗ್ಗ ಬಿಗಿ ಆಗುತ್ತೆ. ಅದೇ ನಾವು ಮಾಡ್ತಾ ಇರೋದು. ಮಗಳು ಮದ್ವೆಗೆ ಮುಂಚೆ ಹೇಳ್ತಾಳೆ, ಅಪ್ಪ ನಾನಿನ್ನ ಬಿಟ್ಟು ಒಂದಿನಾನೂ ಇರಕ್ಕಾಗಲ್ಲಪ್ಪ ಅಂತ. ಆದ್ರೆ ಅದೇ ಮಗಳು ಮದ್ವೆ ಆಗಿ ಸ್ವಲ್ಪ ದಿನ ಆದ್ಮೇಲೆ ಅಮ್ಮನ ಮನೆಗೆ ಬಂದಾಗ ಅಪ್ಪ ಹೇಳ್ತಾರೆ, 1-2 ದಿನ ಇದ್ಬಿಟ್ಟು ಹೋಗಮ್ಮ ಅಂತ. ಇಲ್ಲಪ್ಪ, ಅವ್ರ ಮನೇಲಿ ಒಬ್ರೇ ಇದ್ದಾರೆ, ಅವ್ರು ನನ್ನ ಬಿಟ್ಟು ಇರಲ್ಲ ಅಪ್ಪ, ನಾನು ಹೊರಡ್ತೀನಿ. ಅದನ್ನ ಅಪ್ಪ ಅರ್ಥ ಮಾಡ್ಕೋಬೇಕು, ಬೇಜಾರು ಮಾಡ್ಕೋಬಾರ್ದು. ಈ ಸಂಬಂಧಗಳ ವಿಷಯದಲ್ಲಿ ಮಾತ್ರ ಅಲ್ಲ, ನಮಗೆ ವಸ್ತುಗಳ ಮೇಲೆ ಎಷ್ಟೊಂದು ಮೋಹ. ನನ್ನ ಮನೆ, ನನ್ನ ಕಾರ್, ನನ್ನ ಒಡವೆ, ನನ್ನ ಸೀರೆ, ನನ್ನ ಸೋಫಾ, ಒಂದು ಪೆನ್ ನಾವು ತುಂಬಾ ಇಷ್ಟಪಟ್ಟು ತಗೊಂಡಿರ್ತೀವಿ ಅಂತ ಅನ್ಕೊಳ್ಳಿ. ಅಥವಾ ನಮಗೆ ಬೇಕಾದವ್ರು ಯಾರಾದ್ರೂ ನಮಗೆ ಗಿಫ್ಟ್ ಮಾಡಿರ್ತಾರೆ. ಮನೆಗೆ ಒಂದು ಫ್ರೆಂಡ್ ಬರ್ತಾರೆ, ಅಲ್ಲಿರುತ್ತೆ ಆ ಪೆನ್ನು. ಅವ್ರ ಆ ಪೆನ್ನನ್ನ ತಗೊಂಡು ಈ ಕೈಯಲ್ಲಿ ಇಟ್ಕೊಂಡು ಏನೋ ಮಾತಾಡ್ತಾ ಇರ್ತಾರೆ. ನಮ್ಮ ಧ್ಯಾನ ಎಲ್ಲ ಆ ಪೆನ್ ಮೇಲೆ ಇರುತ್ತೆ. ಅವ್ರು ಹೇಳ್ತಾ ಇರೋ ವಿಷಯದ ಬಗ್ಗೆ ನಮ್ಗೆ ಗಮನ ಇರೋದೇ ಇಲ್ಲ. ಅಯ್ಯೋ, ಇವನ್ ಯಾಕೆ ಇವಾಗ ಈ ಪೆನ್ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಅಯ್ಯೋ ಅದನ್ನ ಕೆಳಗಡೆ ಹಿಡದೆ ಹೀಗೆ ಹಾಗೆ ಕೈ ಅಲ್ಲಾಡಿಸ್ತಾನೆ ಇದಾನಲ್ಲ, ಅದನ್ನ ಕೆಳಗಡೆ ಹಾಕಿ ಮುರಿದಾಕ್ಬಿಟ್ರೆ, ಅಥವಾ ಹಾಗೆ ಮಾತಾಡ್ಕೊಂಡೆ ಅವನ ಪಾಕೆಟ್ ಒಳಗಡೆ ಇಟ್ಕೊಂಡ್ಬಿಟ್ರೆ ಅಂತ ನಮ್ ಚಿಂತೆ ಎಲ್ಲ ಆ ಪೆನ್ ಬಗ್ಗೆನೆ. ಯಾಕೆ ಹೀಗೆ ನಾವು ಪ್ರತಿಯೊಂದು ವಿಷಯವನ್ನ, ಒಂದು ಪಾಶನ ಆ ವಸ್ತುವಿಗೆ ಅಥವಾ ಆ ಮನುಷ್ಯನಿಗೆ ಹಾಕಿ ಅದರ ಇನ್ನೊಂದು ತುದಿನ ನಮ್ ಕುತ್ತಿಗೆಗೆ ಹಾಕೊಳ್ತಾ ಇದೀವಿ. ಇದರಿಂದ ಏನಾಗುತ್ತೆ, ಪ್ರತಿ ಕ್ಷಣ ಯಾವುದೋ ಒಂದು ಬಿಗಿ ಆಗ್ತಾನೇ ಇದೆ. ನಮ್ಮ ಜೀವನದಲ್ಲಿ ನಮಗೆ ಆಗ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್, ಪ್ರತಿಯೊಂದು ಮಿಸರಿ ಈ ಯಾವುದೋ ಒಂದು ಪಾಶ ಟೈಟ್ ಆಗ್ತಾ ಇರೋದ್ರಿಂದಾನೇ ಆಗ್ತಾ ಇರೋದು. ಹಾಗಾದ್ರೆ ನಾವು ಏನ್ ಮಾಡಬೇಕು? ಇದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ, ದೇವಿ ತನ್ನ ಕೈಯಲ್ಲಿ ಒಂದು ಪಾಶನ ಇಟ್ಕೊಂಡಿದ್ದಾಳೆ. ಆ ಪಾಶವನ್ನ ಅವಳು ನಮ್ಮ ಮೇಲೆ ಹಾಕಿ ಎಳೆದಾಗ ನಮ್ಮ ಗಮನ, ನಮ್ಮ ಧ್ಯಾನ ಎಲ್ಲವೂ ಅವಳ ಮೇಲೆ ಕೇಂದ್ರೀಕರಿಸಿದಾಗ, ಅವಳ ಮೇಲೆ ನಮಗೆ ಭಕ್ತಿ ಹೆಚ್ಚಾಗಿ, ನಮಗೆ ಜ್ಞಾನ, ವೈರಾಗ್ಯ ಸ್ವಲ್ಪ ಸ್ವಲ್ಪ ಬರ್ತಾ ಬರ್ತಾ ಏನಾಗುತ್ತೆ, ಈ ಬೇರೆ ವಿಷಯಗಳಲ್ಲಿ ನಮಗಿರೋ ಆಸಕ್ತಿ, ನಮಗಿರೋ ಅಟ್ಯಾಚ್ಮೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಅವಳನ್ನ ಬೇಡ್ಕೋಬೇಕು, ಅಮ್ಮ ನಿನ್ನ ಪಾಶವನ್ನ ನನ್ನ ಮೇಲೆ ಹಾಕು. ಯಾವುದೋ ಒಂದು ವಿಷಯದ ಬಗ್ಗೆ ನಮಗೆ ಆಸೆ ಇರಬೇಕು, ಮೋಹ ಇರಬೇಕು. ಕೆಲವರಿಗೆ ಶಾಪಿಂಗ್ ಹುಚ್ಚು, ಕೆಲವರಿಗೆ ಟಿವಿ ಸೀರಿಯಲ್ ಹುಚ್ಚು, ಕೆಲವರಿಗೆ ಕ್ರಿಕೆಟ್ ಹುಚ್ಚು, ಕೆಲವರಿಗೆ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಹುಚ್ಚು. ಈ ತರ ಯಾವುದೋ ವಿಷಯದಲ್ಲಿ ನಮ್ಮ ಮನಸ್ಸು ಇನ್ವಾಲ್ವ್ ಆಗಿ ಇರಲೇಬೇಕು. ಹಾಗಿರ್ಬೇಕಾದ್ರೆ ಅದು ಯಾಕೆ ಒಂದು ಒಳ್ಳೆ ವಿಷಯವಾಗಿರಬಾರ್ದು? ದೇವಿಯ ವಿಷಯದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ನಾನು ಲಲಿತಾ ಸಹಸ್ರನಾಮ ಓದ್ಬೇಕು, ನಾನು ಪೂಜೆ ಮಾಡಬೇಕು ಅನ್ನೋ ವಿಷಯದಲ್ಲಿ ನಮ್ಮ ಆಸಕ್ತಿ ಹೆಚ್ಚಾದ್ರೆ ಅದರಿಂದ ನಮಗೆ ಒಳ್ಳೇದೇ ಆಗತ್ತೆ. ಈ ಬೇರೆ ವಿಷಯಗಳಲ್ಲಿ ಇರೋ ಮೋಹ ಕಡಿಮೆ ಆಗತ್ತೆ.
ಈಗ ಈ ರಾಗ, ಆಸೆ, ಮೋಹ ಇದೆಯಲ್ಲ, ಇದರ ಮತ್ತೊಂದು ಸೈಡ್, ದಿ ಅದರ್ ಸೈಡ್ ಆಫ್ ದ ಕಾಯಿನ್ ಇಸ್ ದ್ವೇಷ. ಸತತವಾಗಿ ನಮಗೆ ಜೀವನದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಆಸೆ, ಅದು ನಮಗ್ ಬೇಕು, ಅದು ಬೇಕು 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 ಅಂತ ಪರಿತಪಿಸ್ತಾ ಇರ್ತೀವಿ. ಅದು ಸಿಕ್ಬಿಟ್ರೆ ಸಂತೋಷ, ಅದು ಸಿಗ್ಲಿಲ್ಲ ಅಂದ್ರೆ ದುಃಖ, ದ್ವೇಷ, ಕೋಪ, ಯಾರ ಮೇಲೋ ಕೋಪ. ಇವಳು ಬಂದು ಏನೋ ಮಧ್ಯದಲ್ಲಿ ಮಾತಾಡಿದ್ಲು, ಅದಕ್ಕೆ ನಂಗೆ ಅದು ಸಿಗ್ಲಿಲ್ಲ ಅಂತ ಯಾರ ಮೇಲೋ ಕೋಪ. ಅಥವಾ ನಾನು ಎಷ್ಟೊಂದು ಕೇಳ್ದೆ, ಅವ್ನು ನನಗೆ ಕೊಡ್ಲಿಲ್ಲ ಅಂತ ಯಾರ ಮೇಲೋ ಕೋಪ. ಅಥವಾ ನಮಗೆ ದೇವ್ರ ಮೇಲೇನೆ ಕೋಪ. ನಾನು ಇಷ್ಟೊಂದೆಲ್ಲ ಲಲಿತಾ ಸಹಸ್ರನಾಮ ಓದಿ ಏನ್ ಪ್ರಯೋಜನ, ನಾನು ಇಷ್ಟೆಲ್ಲ ದಿನಾ ದೇವಸ್ಥಾನಕ್ಕೆ ಹೋಗ್ತೀನಿ, ಏನ್ ಪ್ರಯೋಜನ, ನಿನಗೆ ಸ್ವಲ್ಪನಾದ್ರೂ ಕರುಣೆ ಇದೆಯಾ, ನಿಂಗೆ ಸ್ವಲ್ಪನಾದ್ರೂ ದಯೆ ಇದೆಯಾ ಅಂತ ನಾವು ದೇವ್ರನ್ನು ಬಿಡಲ್ಲ. ಅವಳು ಯಾರೋ, ಅವಳು ನೋಡು ಒಂದಿನಾನು ದೇವಸ್ಥಾನಕ್ಕೆ ಹೋಗಲ್ಲ, ಯಾವಾಗ ನೋಡಿದ್ಲು ಪಾರ್ಟಿ ಪಾರ್ಟಿ ಅಂತ ಸುತ್ತಾ ಇರ್ತಾಳೆ, ಅವಳು ಎಷ್ಟು ಸಂತೋಷವಾಗಿದ್ದಾಳೆ, ಅವಳಿಗೇನು ಪ್ರಾಬ್ಲಮ್ ಇಲ್ಲ, ನಾನು ನಿನಗೆ ಇಷ್ಟೆಲ್ಲಾ ಪೂಜೆ ಮಾಡ್ತೀನಿ ಅಂತ ನಾವು ದೇವ್ರ ಮೇಲೇನು ಕೋಪ ತೋರಿಸ್ತೀವಿ. ಸೊ ಈ ರಾಗ, ದ್ವೇಷ ಇವೆರಡು ಅಕ್ಕ ತಂಗಿ. ಒಂದಿದ್ರೆ ಖಂಡಿತ ಇನ್ನೊಂದು ಇರುತ್ತೆ. ಯಾವುದೋ ಒಂದು ವಿಷಯ ನಮಗೆ ಸಿಕ್ತು, ಯಾವ್ದ್ರ ಮೇಲೋ ನಮ್ಗೆ ಆಸೆ, ನಮಗದ್ ಬೇಕಿತ್ತು, ಅದ್ ಸಿಕ್ತು, ಸಂತೋಷ. ಸಿಗ್ಲಿಲ್ಲ, ಇಮಿಡಿಯೇಟ್ ಆಗಿ ದ್ವೇಷ, ದುಃಖ, ಅದರಿಂದ ಕೋಪ. ಸೊ ನೆಕ್ಸ್ಟ್ ನಾಮ ಕ್ರೋಧಾಕಾರ ಅಂಕುಶೋಜ್ವಲ. ಕ್ರೋಧ ಆಕಾರ ಅಂಕುಶ ಉಜ್ವಲ. ಅಂಕುಶ ಅಂದ್ರೆ ಈ ಆನೆಗಳನ್ನ ಟ್ರೈನ್ ಮಾಡೋದಿಕ್ಕೆ ಎಲಿಫೆಂಟ್ ಮಾಹುತ್ಸ್ ಯೂಸ್ ಮಾಡೋದು ಆ ಆಯುಧವನ್ನ. ಆ ಅಂಕುಶ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಗೋಡ್ ಅಂತ ಕರೀತಾರೆ. ಆ ಎಲಿಫೆಂಟ್ ಮಾಹುತ್ಸ್ ಏನ್ ಮಾಡ್ತಾರೆ, ಆ ಆನೆನ ಟ್ರೈನ್ ಮಾಡೋದಕ್ಕೋಸ್ಕರ ಆ ಗೋಡಿಂದ, ಆ ಅಂಕುಶದಿಂದ ಚುಚ್ತಾರೆ. ಆವಾಗ ಆನೆ ಅವ್ರು ಹೇಳಿದ ಹಾಗೆ ಮಾತು ಕೇಳುತ್ತೆ. ದೇವಿ ತನ್ನ ಕೈಯಲ್ಲಿ ಇಟ್ಕೊಂಡಿರೋ ಅಂಕುಶ ಕ್ರೋಧವನ್ನ ಸೂಚಿಸುತ್ತೆ. ಏನ್ ಕ್ರೋಧ? ನಮಗೆ ಬರುವ ಕ್ರೋಧ, ನಮಗೆ ಬೇರೆಯವ್ರ ಮೇಲೆ ಇರೋ ಕ್ರೋಧ, ನಮಗೆ ದೇವ್ರ ಬಗ್ಗೆ ಇರೋ ಕ್ರೋಧ, ಅಥವಾ ಸಮ್ಟೈಮ್ಸ್ ನಾನಿದನ್ನ ಆವಾಗ್ಲೇ ಮಾಡ್ಬೇಕಾಗಿತ್ತು, ನಾನಿದ್ ನೆನ್ನೆನೆ ಬರ್ಬೇಕಾಗಿತ್ತು, ಅಯ್ಯೋ ನಾನು ಯಾಕೆ ಇದನ್ನ ಮಾಡ್ಲಿಲ್ಲ ಅಂತ ನಮ್ಮ ಮೇಲೆ ನಮಗಿರೋ ಕೋಪ. ಹೀಗೆ ನಾವು ಪ್ರತಿ ಸತಿ ಕೋಪ ಮಾಡ್ಕೊಂಡಾಗ ಅಂಕುಶದಿಂದ ನಮ್ಮನ್ನ ನಾವೇ ಚುಚ್ಕೊಳ್ತಾ ಇದೀವಿ. ಜೀವನದಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ನ ರೂಟ್ ನೀವು ನೋಡಿದ್ರೆ, ರೂಟ್ ಕಾಸ್ ಒಂದು ಡಿಸೈರ್, ಇನ್ನೊಂದು ಆಂಗರ್. ನಾವು ಮಾಡೋ ಎಲ್ಲ ತಪ್ಪು ಕೆಲಸ, ನಾವು ಮಾಡೋ ಎಲ್ಲ ಯುದ್ಧಗಳಾಗ್ಲಿ, ಜಗಳಗಳಾಗ್ಲಿ, ನಾವು ಮಾಡೋ ಯಾವುದೇ ಒಂದು ತಪ್ಪಾದ ಕೆಲಸ, ಅದಕ್ಕೆ ಕಾರಣ ನೋಡಿದ್ರೆ ಯಾವುದೋ ಒಂದರ ಮೇಲೆ ಅತಿಯಾದ ಆಸೆ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಅತಿಯಾದ ಕೋಪ. ಇವೆರಡನ್ನು ತೆಗೆದ್ಬಿಟ್ರೆ ಜೀವನದಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಆಟೋಮ್ಯಾಟಿಕ್ ಆಗಿ ಸಾಲ್ವ್ ಆಗೋಗುತ್ತೆ. ಹಾಗಾಗಿ ನಮಗೆ ಕೋಪ ಬರಬಾರ್ದು ಅಂತಂದ್ರೆ ದೇವಿ ತನ್ನ ಅಂಕುಶವನ್ನ ನಮ್ಮ ಮೇಲೆ ಪ್ರಯೋಗ ಮಾಡಬೇಕು. ನಮ್ಮನ್ನ ಚುಚ್ಚಬೇಕು ಅಂತ ಅಲ್ಲ, ದೇವಿ ತನ್ನ ಅಂಕುಶವನ್ನ ನಮ್ಮ ಮೇಲೆ ಪ್ರಯೋಗ ಮಾಡಿದಾಗ ಈ ಅನಾವಶ್ಯಕವಾದ ಕೋಪಗಳು, ಈ ಕೆಂಡ ಕಾರ್ತಾ ಇರ್ತೀವಲ್ಲ, ಈ ರೇಜ್, ಈ ದ್ವೇಷ, ಅದೆಲ್ಲ ಹೊಟ್ಟೋಗುತ್ತೆ. ಏನೇ ಆಗ್ಲಿ, ಇವಾಗ ಆ ಪೆನ್ನ ಆ ಫ್ರೆಂಡ್ ಇಟ್ಕೊಂಡು ಹೀಗೆ ಹೀಗೆ ಅಲ್ಲಾಡಿಸ್ತಾ ಇದ್ರು, ಕೆಳಗಡೆ ಬಿದ್ದು ಅದು ಮುರಿದೋಯ್ತು. ಬೇಜಾರಾಗತ್ತೆ, ಒಂದ್ 5 ನಿಮಿಷ ಬೇಜಾರಾಗ್ಬೋದು. ಆಮೇಲೆ ಸರಿ, ಆ ಪೆನ್ನ ಕೊಟ್ಟಿದ್ದು ದೇವಿನೇ, ಆ ಪೆನ್ ಇವಾಗ ಮುರಿದೋಗಿದ್ದು ಅವಳ ಇಚ್ಛೆ, ಏನೇ ಆದ್ರೂ ಅವಳೇ ಕಾರಣ, ಅವಳು ಕೊಟ್ಲು, ಅವಳೀಗ ಸಾಕು, ನೀನ್ ಈ ಪೆನ್ನ ಇಷ್ಟು ದಿನ ಯೂಸ್ ಮಾಡಿದ್ದು, ಈಗ ಅದ್ರ ಕತೆ ಮುಗೀತು ಅಂತ ಅವಳೇ ಹೇಳ್ತಾ ಇದ್ದಾಳೆ. ಓಕೆ, ಏನಿವಾಗ ಅಂತ ನಾವು ಆ ತರ ಒಂದು ಮನೋಭಾವವನ್ನ ಬೆಳೆಸ್ಕೊಂಡ್ಬಿಟ್ರೆ ಯಾವ ವ್ಯಕ್ತಿ ಮೇಲೂ ಸರಿ, ಯಾವ ವಸ್ತು ಮೇಲೂ ಸರಿ ನಮಗೆ ಸಿಕ್ಕಾಪಟ್ಟೆ ಮೋಹ ಇರಲ್ಲ. ಆ ಮೋಹ ಇಲ್ಲದೆ ಇದ್ದಾಗ ಆ ಆಸೆ ಒಂದು ಲಿಮಿಟ್ ಒಳಗಡೆ ಇರುತ್ತೆ. ಅದು ಆ ವಸ್ತು ನಮಗೆ ಸಿಗದೆ ಹೋದಾಗ ಅಥವಾ ಅದು ನಮ್ಮಿಂದ ದೂರ ಆದಾಗ ನಮಗೆ ಕ್ರೋಧ, ಕೋಪ ಬರಲ್ಲ. ಆ ಕೆಟ್ಟದಾಗಿರೋ ನಮ್ಮ ಮನಸ್ಸನ್ನ ಪಾಯ್ಸನ್ ಮಾಡೋ ತರ ಕೋಪ ನಮಗೆ ಬರಲ್ಲ. ಎಲ್ಲವನ್ನು ನಾವು ಏನೋ ಒಂದು ಆಯ್ತಾ, ಓಕೆ, ಇದು ನಿನ್ನ ಪ್ರಸಾದ ದೇವಿ, ಇದು ನೀನು ಕೊಟ್ಟ ಪ್ರಸಾದ, ಇವತ್ತು ಒಳ್ಳೆ ತಿಂಡಿ ತಿಂದ್ವಾ, ಹೋಗಿ ಆಹಾ ಸಖತ್ತಾಗಿತ್ತು ಇಡ್ಲಿ, ವಡೆ, ಸಾಂಬಾರ್, ಅಮ್ಮ ನಿನ್ನ ಆಶೀರ್ವಾದ, ನಿನ್ನ ಕರುಣೆ. ಏನೋ ಒಂದು ಸಿಗ್ಲಿಲ್ವಾ, ಸರಿ ದೇವಿ ಇವತ್ತು ನೀನ್ ಫಾಸ್ಟಿಂಗ್ ಮಾಡು, ಸ್ಟ್ರೈಟ್ ಆಗಿ ಲಂಚ್ ತಿನ್ನು ಅಂತ ಅವಳು ಇವತ್ತು ನನಗೋಸ್ಕರ ಅಪ್ಪಣೆ ಹಾಕಿದಾಳೆ. ಓಕೆ, ಅವಳು ಹೇಗೆ ಇಷ್ಟಪಡ್ತಾಳೋ ಹಾಗೆ ಆಗ್ಲಿ ಅಂತ ನಾವು ಒಪ್ಕೊಂಡ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ದೇವಿ ತನ್ನ ಕೈಯಲ್ಲಿ ಹಿಡ್ಕೊಂಡಿರೋ ಅಂಕುಶ ಬಂದು ಕ್ರೋಧವನ್ನ ಸೂಚಿಸುತ್ತೆ. ಅದನ್ನ ಅವಳು ಯಾವಾಗ ಪ್ರಯೋಗ ಮಾಡ್ತಾಳೆ ನಿಜವಾಗ್ಲೂ ಚುಚ್ಚೋದಿಕ್ಕೆ ಅಂತಂದ್ರೆ, ತನ್ನ ಭಕ್ತರನ್ನ, ಒಳ್ಳೆಯವರನ್ನ, ಏನೂ ತಪ್ಪು ಮಾಡದೇ ಇರೋ ಇನ್ನೊಸೆಂಟ್ ಸೋಲ್ಸ್ನ ಯಾರಾದ್ರೂ ಹರ್ಟ್ ಮಾಡಿದಾಗ ಅಂತಹ ದುಷ್ಟರ ಮೇಲೆ ಅದನ್ನ ಪ್ರಯೋಗ ಮಾಡೋದಿಕ್ಕೋಸ್ಕರ
ದೇವಿ ಅದನ್ನ ಆಯುಧವಾಗಿ ಬಳಸ್ತಾಳೆ. ಇಲ್ಲ ಅಂದ್ರೆ ನಮಗೆ ಇವಾಗ ಒಂದು ಟ್ರಾಫಿಕ್ ಸಿಗ್ನಲ್, ನಾವು ಗಾಡಿಯಲ್ಲಿ ಹೋಗ್ತಾ ಇದೀವಿ, ರೆಡ್ ಲೈಟ್ ನೋಡಿದ ತಕ್ಷಣ ನಾವು ಗಾಡಿ ಸ್ಟಾಪ್ ಮಾಡ್ತೀವಿ. ಯಾಕೆ? ಅದು ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ, ಬೇರೆ ಡೈರೆಕ್ಷನ್ ಅಲ್ಲಿ ಗಾಡಿಗಳು ಹೋಗ್ತಾ ಇರುತ್ತವೆ, ಅವ್ರಿಗೆ ಗ್ರೀನ್ ಇರುತ್ತೆ, ನಮಗ್ ರೆಡ್ ಇದೆ, ನಾವು ಹೋದ್ರೆ ಅದು ಆಕ್ಸಿಡೆಂಟ್ ಆಗುತ್ತೆ. ಅದೇ ತರಾನೇ ದೇವಿಯನ್ನು ನಾವು ನೋಡಿದಾಗ ಅವಳ ಕೈಯಲ್ಲಿರುವ ಪಾಶ ನಮ್ಗೇನ್ ಹೇಳ್ಬೇಕು? ಅನಾವಶ್ಯಕವಾದ ವಸ್ತುಗಳಲ್ಲಿ ಮೋಹನ ಇಟ್ಕೋಬೇಡ, ಅದನ್ನ ಆಸೆನ ಕಮ್ಮಿ ಮಾಡ್ಕೊಂಡು ಹೋಗು, ಒಂದು ಲೂಸ್ ಬಿಟ್ಬಿಡು. ಎಲ್ಲ ಸಂಬಂಧಗಳಲ್ಲೇ ಆಗ್ಲಿ ಅಥವಾ ಯಾವುದೇ ವಸ್ತುಗಳಲ್ಲೇ ಆಗ್ಲಿ ಹಾಕಿ ನಿನ್ ಕುತ್ತಿಗೆಗೆ ಹಾಕೊಂಡು ಬಿಗಿ ಮಾಡ್ಕೋಬೇಡ. ಅವಳ ಕೈಯಲ್ಲಿರೋ ಅಂಕುಶನ ನೋಡಿದಾಗ ನಾವೇನ್ ತಿಳ್ಕೋಬೇಕು? ಯಾವುದೋ ಒಂದು ಸಿಗ್ಲಿಲ್ಲ ಅಥವಾ ಯಾವುದೋ ನಮ್ಮಿಂದ ದೂರ ಹೋಯ್ತು ಅಂದ್ರೆ ಕೋಪ ಮಾಡ್ಕೋಬೇಡ, ಬೇರೆಯವ್ರ ಮೇಲೆ ಅನಾವಶ್ಯಕವಾಗಿ ಕೆಂಡ ಕಾರ್ಬೇಡ. ಇಟ್ಸ್ ಓಕೆ, ಎಲ್ಲವೂ ಅವಳ ಪ್ರಸಾದ. ಬಂದ್ರೆ ಸಂತೋಷ, ಹೋದ್ರೆ ಸರಿ, ಪರವಾಗಿಲ್ಲ, ಅದು ಅವಳ ಇಚ್ಛೆ. ಈ ಒಂದು ಆಟಿಟ್ಯೂಡ್ನ ನಾವು ಪುರಂದರದಾಸರಲ್ಲ, ಕನಕದಾಸರಲ್ಲ, ನಮಗಿದು ಎತ್ತಿದ ತಕ್ಷಣ ಬಂದ್ಬಿಡಲ್ಲ. ಬಟ್ ಕ್ರಮೇಣ ಸ್ವಲ್ಪನೇ ನಮ್ಮ ಭಕ್ತಿ ಜಾಸ್ತಿ ಆಗ್ತಾ ಅವಳ ಕಡೆ ನಾವು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ತಾ ನಿಧಾನವಾಗಿ ಈ ವೈರಾಗ್ಯ, ಈ ಜ್ಞಾನ, ನಮಗೆ ಈ ತಿಳುವಳಿಕೆ ಖಂಡಿತ ಅವಳು ಕೊಡ್ತಾಳೆ. ದೇವಿ ತನ್ನ ಪಾಶವನ್ನ ನಮ್ಮ ಮೇಲೆ ಹಾಕಿದಾಗ ನಮಗೆ ಅವಳ ಮೇಲೆ ಭಕ್ತಿ ಮತ್ತೆ ಆಸೆ, ನಮಗೆ ಜ್ಞಾನ ವೈರಾಗ್ಯ ಹೆಚ್ಚಾಗಿ ನಮಗೆ ಬೇರೆ ವಿಷಯಗಳಲ್ಲಿ ಇರುವ ಮೋಹ ಕಮ್ಮಿ ಆಗುತ್ತೆ. ಈಗ ನಾವು ಲಲಿತಾ ಸಹಸ್ರನಾಮ ಓದ್ಬೇಕು ಅಂತ ಅನ್ಕೊಂಡಿರ್ತೀವಿ, ಯಾರೋ ಸಡನ್ ಆಗಿ ಮನೆಗೆ ಬರ್ತಾರೆ, ಇವು ಏನಪ್ಪಾ ಇದು ಅಂತ ಒಂಚೂರು ಡಿಸಪಾಯಿಂಟ್ಮೆಂಟ್ ಆಗ್ಬೋದು. ಆದ್ರೆ ಈಗ ನಾವು ಒಂದು ಸಿನಿಮಾಗೆ ಹೋಗ್ಬೇಕು, ಒಂದು ರೆಸ್ಟೋರೆಂಟ್ ಹೋಗ್ಬೇಕು ಅಂತ ಅನ್ಕೊಂಡಿರ್ಬೇಕಾದ್ರೆ ಯಾರಾದ್ರೂ ಬಂದಾಗ ಆಗುತ್ತಲ್ಲ ಒಂದು ಕೋಪ, ಅದಾಗಲ್ಲ. ಸರಿ, ಇವತ್ ನಾನು ಸಹಸ್ರನಾಮ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಇದೇ ದೇವಿಯ ಇಚ್ಛೆ, ಓಕೆ ಸರಿ ನಾಳೆ ಹೇಳೋಣ ಅಂತ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದೇ ತರ ದೇವಿ ತನ್ನ ಅಂಕುಶವನ್ನ ನಮ್ಮ ಮೇಲೆ ಪ್ರಯೋಗ ಮಾಡಿದಾಗ ಪ್ರತಿಯೊಂದು ವಿಷಯದಲ್ಲೂ ಅನಾವಶ್ಯಕವಾಗಿ ಬೇರೆಯವ್ರ ಮೇಲೆ ಮಾತ್ರ ಕೋಪ ಮಾಡ್ಕೊಳ್ದೆ ಈ ವಿಷಯನ ನಾನ್ ಹೇಗೆ ಹೆಲ್ಪ್ ಮಾಡಬಹುದಾಗಿತ್ತು, ಇದರಲ್ಲಿ ನಾನ್ ಏನ್ ಡಿಫ್ರೆಂಟ್ ಆಗಿ ಮಾಡಬಹುದಾಗಿತ್ತು, ಇದರಿಂದ ನೆಕ್ಸ್ಟ್ ಟೈಮ್ಗೆ ನನಗೆ ಏನೊಂದು ಲೆಸನ್ ನಾನು ತಗೊಳ್ತಾ ಇದ್ದೀನಿ, ಈ ತರ ನೆಕ್ಸ್ಟ್ ಟೈಮ್ ಆಗದೆ ಇರೋದಿಕ್ಕೆ ನಾನೇನ್ ಮಾಡಬಹುದು ಅಂತ ನಮ್ಮ ಬಗ್ಗೆನೆ ನಾವು ಒಂದು ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ ನಮ್ಮೊಳಗಡೆನೆ ಬರುತ್ತೆ. ಅವಳು ಕೈಯಲ್ಲಿ ಪಾಶ ಹಿಡ್ಕೊಂಡಿದ್ದಾಳೆ, ಅವಳು ಕೈಯಲ್ಲಿ ಅಂಕುಶ ಹಿಡ್ಕೊಂಡಿದ್ದಾಳೆ. ಈ ನಾಮಗಳನ್ನ ನಾವು ಸುಮ್ಮನೆ ಹೇಳೋದ್ರಿಂದ ಏನ್ ಪ್ರಯೋಜನ? ಈಗ ನಮ್ಮ ಫ್ರೆಂಡ್ ಯಾರೋ ಒಬ್ರು ಮನೆಗೆ ಬರ್ತಾರೆ, ನಿನ್ ಹೆಸರು ಸುಮತಿ, ನಿನ್ ಹೆಸರು ಸುಮತಿ, ನೀನ್ ರೆಡ್ ಸೀರೆ ಉಟ್ಕೊಂಡಿದ್ಯಾ, ನೀನ್ ಗ್ರೀನ್ ಬ್ಲೌಸ್ ಹಾಕೊಂಡಿದ್ಯಾ ಅಂತ ಮತ್ತೆ ಅವ್ರಿಗೆ ಹೇಳೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ? ಏನೂ ಇಲ್ಲ. ಆದ್ರೆ ದೇವಿಯ ಪ್ರತಿಯೊಂದು ನಾಮವು, ದೇವಿ ತನ್ನ ಕೈಯಲ್ಲಿ ಹಿಡಿದುಕೊಂಡಿರುವ ಪ್ರತಿಯೊಂದು ಆಯುಧನೂ ನಮ್ಮನ್ನ ನಾವು ತಿದ್ಕೊಳ್ಳೋದಿಕ್ಕೆ, ನಮ್ಮ ಜೀವನನ ಇನ್ನು ಬೆಟರ್ ಮಾಡ್ಕೊಳ್ಳೋದಿಕ್ಕೆ ಅದು ಒಂದು ಸಂದೇಶ, ಅದೊಂದು ಸೂಚನೆ, ಅದೊಂದು ಸಿಂಬಲ್, ಒಂದು ಮೆಸೇಜ್. ಅದನ್ನ ನಾವು ತಗೋಬೇಕು ಅಷ್ಟೇ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಮುಂದಿನ ನಾಮಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಶ್ರೀಮಾತ್ರೇ ನಮಃ. ಥ್ಯಾಂಕ್ ಯು. ನಮಸ್ಕಾರ.